ನಮಸ್ಕಾರ ಎಲ್ಲ ಚಾಲಕ ಮಿತ್ರರಿಗೆ. ಕರ್ನಾಟಕ ಹೈಕೋರ್ಟ್ನ ತೀರ್ಪಿನ ನಂತರದಲ್ಲಿ ಬೈಕ್ ಟ್ಯಾಕ್ಸಿ ವಿಚಾರ ಏನಾಯಿತು ಅಂತ ಯಾವುದೇ ವಿಚಾರಗಳು ಕೂಡ ಸ್ಪಷ್ಟವಾಗಿ ಚಾಲಕರುಗಳಿಗೆ ಸಿಗ್ತಾ ಇಲ್ಲ. ಇವೆಲ್ಲದರ ಮಧ್ಯದಲ್ಲಿ ಹೊಸ ಆಡಳಿತ ಮತ್ತು ಹೊಸ ಸಚಿವರ ಆಗಮನ. ಸ್ನೇಹಿತರೆ, ತಮ್ಮೆಲ್ಲರಿಗೂ ಕೂಡ ಗೊತ್ತಿರಬಹುದು, ಇವತ್ತು ರಾಜ್ಯದಲ್ಲಿ ಹೆಗ್ಗಿಲ್ಲದೆ ನಡೀತಿರುವಂತಹ ಬೈಕ್ ಟ್ಯಾಕ್ಸಿ ಅಂತಕ್ಕಂತಹ ಒಂದು ಮಹಾಮಾರಿಯನ್ನು ಒಡೆದೋಡಿಸೋದು ಅಷ್ಟು ಸುಲಭದ ಮಾತಲ್ಲ. ಇದು ಒಂದು ರೀತಿ ಕೊರೋನಾ ರೀತಿಯಲ್ಲಿ ಕೊರೋನಾ ಜೊತೆಯಲ್ಲೇ ಮನುಷ್ಯ ಮುಂದೆ ಬದುಕೋದನ್ನು ಹೇಗೆ ಕಲಿಬೇಕು ಅನ್ನೋದಕ್ಕಂತಹ ವಿಚಾರವನ್ನು ತಾವೆಲ್ಲರೂ ಕೂಡ ತಿಳ್ಕೊಂಡ್ರೋ, ಅದೇ ರೀತಿ ಬೈಕ್ ಟ್ಯಾಕ್ಸಿ ಅಂತಕ್ಕಂಥದ್ರ ಜೊತೆಯಲ್ಲೇ ಆಟೋ ಚಾಲಕರು ಬದುಕಿ ನಿರ್ನಾಮ ಆಗುವಂತಹ ಒಂದು ಅನಿಶ್ಚಿತತೆಯನ್ನು ರಾಜ್ಯ ಸರ್ಕಾರ ಸೃಷ್ಟಿ ಮಾಡಿಕೊಟ್ಟಿದೆಯಾ ಅಂತಂದರೆ ಸ್ಪಷ್ಟವಾಗಿ ಹೌದು ಅನ್ನುತ್ತೆ. ತಮ್ಮೆಲ್ಲರಿಗೂ ಕೂಡ ಗೊತ್ತಿರ್ಬೋದು, ಒಂದು ಮಹಾ ಭರವಸೆಯನ್ನು ಇಟ್ಕೊಂಡಿದ್ರಿ, ಒಂದು ನಂಬಿಕೆಯನ್ನು ಇಟ್ಕೊಂಡಿದ್ರಿ, ಏನೋ ಒಂದು ನಮ್ಮೆಲ್ಲ ಚಾಲಕರಿಗೂ ಕೂಡ ಒಂದು ಒಳ್ಳೆ ಸುದಿನ ಬರುತ್ತೆ ಅಂತಕ್ಕಂತಹ ವಿಚಾರವಾಗಿ. ಆದರೆ ಇತ್ತೀಚಿನ ದಿನಗಳಲ್ಲಿ ಬೆಳವಣಿಗೆಗಳು ಮತ್ತು ಸರ್ಕಾರಗಳು ನಡ್ಕೊಳ್ಳುವ ರೀತಿ ಮತ್ತು ಅಧಿಕಾರಿಗಳ ಮಾತು ಇವನ್ನು ಕೇಳಿಸ್ಕೊಂಡಂಥ ಸಂದರ್ಭದಲ್ಲಿ ಸ್ಪಷ್ಟವಾಗಿ ಇದರಲ್ಲೇ ನಿಮ್ಗೆ ಅರ್ಥ ಆಗಬೇಕು, ಯಾವುದೇ ಕಾರಣಕ್ಕೂ ಕೂಡ ಅಕ್ರಮವಾಗಿ ನಡೀತಿರ್ತಕ್ಕಂತಹ ವಿಚಾರವಾಗಿ ಮುಂದೊಂದು ದಿನ ಸಕ್ರಮವನ್ನು ಘೋಷಣೆ ಮಾಡಿದರೂ ಕೂಡ ಯಾವುದೇ ರೀತಿಯಾದ ತಪ್ಪಾಗಲಾರದು. ಆಡಳಿತದಲ್ಲಿರ್ತಕ್ಕಂತಹ ಅಧಿಕಾರಿಗಳು ಮಾಡ್ತಾ ಇರುವಂತಹ ಕೆಲಸ ಕಾರ್ಯಗಳನ್ನ ನೋಡಿದಂಥ ಸಂದರ್ಭದಲ್ಲಿ ತಮಗೆ ಸ್ಪಷ್ಟವಾಗಿ ಅರ್ಥವಾಗುತ್ತೆ, ಇವರು ಹೇಳ್ತಿರೋದೆಲ್ಲವೂ ಕೂಡ ಸುಳ್ಳು ಸುಳ್ಳು ಸುಳ್ಳು. ಸ್ನೇಹಿತರೆ, ಕರ್ನಾಟಕ ರಾಜ್ಯದಲ್ಲಿ ಇದುವರೆಗೂ ಕೂಡ ಆಯುಕ್ತರಾಗಿ ಕೆಲಸ ಮಾಡಿದಂತಹ ಹಲವಾರು ಜನನ ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ಅವ್ರು ಹೇಳೋದು ಒಂದೇ ಮಾತು, ನಾವು ನಿಮ್ಮಗಳನ್ನು ಯಾವುದೇ ಕಂಪನಿಗಳ ಜೊತೆಯಲ್ಲಿ ಸೇರಿ ಕೆಲಸ ಕಾರ್ಯವನ್ನು ಮಾಡಿ ಅಂತ ಹೇಳಿಲ್ಲ. ನೀವು ಯಾಕೆ ಆ ಕಂಪನಿಗಳ ಜೊತೆಯಲ್ಲಿ ಹೋಗಿ ಕೆಲಸ ಮಾಡ್ತೀರಾ? ನಿಮ್ಗಳಿಗೆ ಕೊಟ್ಟಿರ್ತಕ್ಕಂತಹ ಮೀಟರ್ನಲ್ಲಿ ಸಾರ್ವಜನಿಕ ಸೇವೆಯನ್ನು ಕೊಡಿ ಅಂತ ಹೇಳಿರೋದು. ಈಗಿರೋದನ್ನು ಬಿಟ್ಟು ನೀವು ಹೋಗಿ ಕಂಪನಿಗಳ ಜೊತೆಯಲ್ಲಿ ಸೇರಿಕೊಂಡು ಕೆಲಸ ಕಾರ್ಯಗಳನ್ನ ಮಾಡಿ ನಮ್ಮನ್ನು ಬಂದು ನೀವು ಪ್ರಶ್ನೆ ಮಾಡೋದ್ರ ಬದಲು ನೀವು ಬದಲಾವಣೆ ಆಗಿ ಅನ್ನುವಂತಹ ಒಂದು ಆಡಳಿತ ವರ್ಗದ ಅಧಿಕಾರಿಗಳ ಮಾತುಕತೆ ಹೀಗಿತ್ತು. ಇದನ್ನು ಮುಂದೊಂದು ದಿನ ಎಲ್ಲೋ ಒಂದು ಕಡೆ ಚಾಲಕರ ಪರವಾಗಿರ್ತಕ್ಕಂತಹ ಸರ್ಕಾರಗಳು ಮತ್ತು ಚಾಲಕರ ಪರವಾಗಿರುವಂತಹ ಆಡಳಿತದ ಅಧಿಕಾರಿಗಳು ಬದಲಾವಣೆಯನ್ನು ತಗೊಂಡ್ರೆ, ಇಲ್ಲ ಒಂದು ನ್ಯಾಯಾಲಯದ ನಿರ್ದೇಶನದ ಮೇಲೆ ಏನಾದರೂ ತೀರ್ಮಾನವನ್ನು ಕೈಗೊಂಡ್ರೆ ಒಂದು ಒಳ್ಳೆಯ ಬೆಳವಣಿಗೆ ಆಗುತ್ತೆ ಅನ್ನುವಂತಹ ಒಂದು ಬಹುನಿರೀಕ್ಷಿತವಾದಂತಹ ನಿರೀಕ್ಷೆಯನ್ನು ಇಟ್ಕೊಂಡಿದ್ವಿ. ಆದರೆ ಈ ನಿರೀಕ್ಷೆಯೂ ಕೂಡ ಸಂಪೂರ್ಣವಾಗಿ ಹುಸಿಯಾಗಿದೆ ಅಂತಕ್ಕಂಥದ್ದು ಸತ್ಯ. ಗ್ರಾಹಕರು ಹಾಗೂ ಬೈಕ್ ಟ್ಯಾಕ್ಸಿಯ ರೈಡರ್ಗಳು ಮತ್ತು ಆಟೋ ಚಾಲಕರ ಮಧ್ಯೆ ಇರುವಂತಹ ಬಹುದೊಡ್ಡ ಸಂಘರ್ಷವನ್ನು ನಿರ್ವಹಣೆ ಮಾಡೋದರಲ್ಲಿ, ಇದನ್ನು ಬಗೆಹರಿಸುವುದರಲ್ಲಿ ಆಡಳಿತದ ಅಧಿಕಾರಿಗಳು ಸಂಪೂರ್ಣವಾಗಿ ವೈಫಲ್ಯತೆಯನ್ನು ಹೊಂದಿದ್ದಾರೆ. ಜೊತೆಗೆ ಒಂದು ಕಡೆ ಹೇಳ್ತಾರೆ, ಬೈಕ್ ಟ್ಯಾಕ್ಸಿ ಅನ್ನುವಂತಹ ಒಂದು ಸಂಸ್ಥೆಗೆ ಸ್ಪಷ್ಟವಾದ ನಿರ್ದೇಶನ ಇಲ್ಲದೆ ಇರತಕ್ಕಂಥದ್ದು ಕೂಡ ನಮ್ಮಗಳಿಗೆ ಅದನ್ನು ಕಂಟ್ರೋಲ್ ಮಾಡೋದಕ್ಕೆ ತುಂಬ ಕಷ್ಟವಾಗ್ತಾ ಇದೆ ಅನ್ನುವಂತಹ ಒಂದು ಆಡಳಿತ ಅಧಿಕಾರಿ ಹೇಳಿಕೆಯನ್ನು ಕೊಡ್ತಾರೆ. ಅಂದರೆ ಇಂತಹ ಅಧಿಕಾರಿಗಳನ್ನು ಇಟ್ಟುಕೊಂಡಿರ್ತಕ್ಕಂತಹ ರಾಜ್ಯ ಸರ್ಕಾರ ಮುಂದೆ ಹೇಗೆ ಕಾರ್ಯವನ್ನು ನಿರ್ವಹಿಸುತ್ತೆ ಅಂತಕ್ಕಂಥದ್ದು ಕೂಡ ಇಲ್ಲಿ ದೊಡ್ಡ ಸ್ಪಷ್ಟತೆಯನ್ನು ಇಲ್ಲದೆ ಇರತಕ್ಕಂಥದ್ದು ಕಾಣುತ್ತೆ. ರಾಜ್ಯ ಸರ್ಕಾರವಂತೂ ಇಲ್ಲಿಯವರೆಗೂ ಕೂಡ ಹೇಳಿಕೆಯನ್ನು ಕೊಟ್ಟಿತ್ತು, ನಾವು ಯಾವುದೇ ಕಾರಣಕ್ಕೂ ಕೂಡ ಬೈಕ್ ಟ್ಯಾಕ್ಸಿ ಅನ್ನುವಂತಹ ಒಂದು ಕಾನ್ಸೆಪ್ಟನ್ನು ತೆಗೆದುಕೊಂಡು ಬರೋದಿಲ್ಲ, ಜೊತೆಗೆ ಯಾವುದೇ ರೀತಿಯಾದಂತಹ ಕಾನ್ಸೆಪ್ಟೇ ತಗೊಂಡು ಬರಲ್ಲ ಅಂತಂದಮೇಲೆ ಮಾರ್ಗಸೂಚಿಗಳ ಅನ್ವಯ ಮತ್ತು ಮಾರ್ಗಸೂಚಿಗಳನ್ನು ರೆಡಿ ಮಾಡುವಂತಹ ಪ್ರಮೇಯವೇ ಬರೋದಿಲ್ಲ ಅನ್ನುವಂತಹ ಒಂದು ವಿಚಾರವನ್ನು ಸ್ಪಷ್ಟವಾಗಿ ಹೇಳಿತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ಅಧಿಕಾರಿಗಳು ಹೇಳೋದೇನು ಅಂದರೆ, ರಾಜ್ಯ ಸರ್ಕಾರದ ಸ್ಪಷ್ಟವಾದ ನಿಲುವಿಲ್ಲದೆ ಇರತಕ್ಕಂಥದ್ದು ಮತ್ತು ಬೈಕ್ ಟ್ಯಾಕ್ಸಿಯ ವಿರುದ್ಧವಾಗಿ ಕಾರ್ಯಾಚರಣೆ ಮಾಡುವಂಥದ್ದಕ್ಕೆ ನಮ್ಮಗಳಿಗೆ ಸ್ಪಷ್ಟತೆ ಇಲ್ಲದೆ ಇರತಕ್ಕಂಥದ್ದು, ರಾಜ್ಯದಲ್ಲಿ ಅಕ್ರಮವಾಗಿ ನಡೀತಿರುವಂತಹ ಬೈಕ್ ಟ್ಯಾಕ್ಸಿಯ ವಿರುದ್ಧವಾಗಿ ಕಾರ್ಯಾಚರಣೆಯನ್ನು ಮಾಡೋದಕ್ಕೆ ಇಡೀ ಇಲಾಖೆಯ ಅಧಿಕಾರಿಗಳು ಕೈ ಚೆಲ್ಲಿ ಕುಳಿತಿದಾರ ಅಂತಂದ್ರೆ ಅದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಸತ್ಯ 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 ಅಂತೇಳಿ ಒಂದು ಅಧಿಕಾರಿಗಳ ಬಲ್ಲ ಮೂಲಗಳ ಮಾಹಿತಿಯ ಪ್ರಕಾರವಾಗಿ ಒಂದು ಈಗಿರುವಂತಹ ಹಾಲಿ ಸಾರಿಗೆ ಸಚಿವರ ಜೊತೆಯಲ್ಲಿ ಒಂದು ಪರಿಶೀಲನಾ ಸಭೆ ನಡೆದಿದೆ. ಆ ಸಭೆಯಲ್ಲಿಯೂ ಕೂಡ ಯಾವುದೇ ವಿಚಾರವಾಗಿ ಸ್ಪಷ್ಟ ನಿಲುವನ್ನು ತೆಗೆದುಕೊಳ್ಳೋದ್ರಲ್ಲಿ ಸಂಪೂರ್ಣ ವಿಫಲತೆಯನ್ನು ಹೊಂದಿದೆ ಅಂತಕ್ಕಂತಹ ಒಂದು ಮಾಹಿತಿಯೂ ಕೂಡ ಬಂದಿದೆ. ಹೊಸದಾಗಿ ಬಂದಿರತಕ್ಕಂತಹ ಸಚಿವರು ರಾಜ್ಯದ ಉದ್ದಗಲಕ್ಕೂ ಹೋಗಿ ಚಾಲಕರುಗಳ ಜೀವನ ಮತ್ತು ಜೀವನ ನಿರ್ವಹಣೆಯಲ್ಲಿ ಎಲ್ಲಿ ಎಡವಿದ್ವಿ ಮತ್ತು ಮುಂದಿನ ನಿಲುವುಗಳ ಬಗ್ಗೆ ಸ್ಪಷ್ಟತೆಯನ್ನು ಕೊಡಬೇಕಾದಂತಹ ಸಚಿವರು ಪರಿಶೀಲನಾ ಸಭೆಯಲ್ಲಿಯೇ ಎಡವಿದರೆ ಅಂತಕ್ಕಂಥದ್ದು ಕೂಡ ನಮ್ಮ ಒಂದು ನಿರ್ದೇಶನ ಮತ್ತು ಅವರು ಮುಂದಿನ ಯಾವ ನಿಲುವಿನ ಮೇಲೆ ನಿಂತಿರ್ತದೆ ಅಂತಕ್ಕಂಥದ್ದನ್ನು ಕೂಡ ನಾವು ಸ್ಪಷ್ಟವಾಗಿ ಕಾಯಬೇಕಾಗುತ್ತೆ. ಏಕೆಂದರೆ ಈ ಹಿಂದೆ ಇದ್ದಂತಹ ಸಚಿವರು ಈಗ ಹೈಕೋರ್ಟ್ನಲ್ಲಿ ಕೊಟ್ಟಂತಹ ತೀರ್ಪನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ನಲ್ಲಿ SLPಯ ಮುಖಾಂತರವಾಗಿ ಹಾಕೊಂಡಿರೋದ್ರಿಂದ ಅದನ್ನು ರಾಜ್ಯ ಸರ್ಕಾರದಲ್ಲಿರ್ತಕ್ಕಂಥ ಈಗಿನ ಸಚಿವರು ಮುಂದೆ ಯಾವ ರೀತಿಯಾಗಿ ಕೆಲಸ ಕಾರ್ಯಗಳನ್ನು ಅದರ ಬಗ್ಗೆ ಮತ್ತು ರಾಜ್ಯದಲ್ಲಿರ್ತಕ್ಕಂತಹ ಚಾಲಕರ ಪರವಾದ ನಿಲುವುಗಳಿಗೆ ಹೇಗೆ ನಿಂತ್ಕೊಂಡಿರ್ತಾರೆ ಅಂತಕ್ಕಂಥದ್ದನ್ನು ಕೂಡ ಕಾದು ನೋಡಬೇಕಾಗಿದೆ ಸ್ನೇಹಿತರೆ.
ಬೈಕ್ ಟ್ಯಾಕ್ಸಿ ಈ ವಿಚಾರವಾಗಿ ಅಧಿಕಾರಿಗಳಿಗೆ ಏನೇ ಹೇಳಲಿ, ಸರ್ಕಾರ ಯಾವುದೇ ನಿಲುವನ್ನು ತೆಗೆದುಕೊಳ್ಳಿ, ಆದರೆ ನೀವೆಲ್ಲರೂ ಕೂಡ ಶಕ್ತಿ ಪ್ರದರ್ಶನವನ್ನು ಮಾಡಿ ನೀವುಗಳು ಆ ಕಂಪನಿಗಳ ವಿರುದ್ಧವಾಗಿ ನಿಂತ್ಕೊಳ್ಳುವವರೆಗೂ ಕೂಡ ಯಾವುದೇ ರೀತಿಯಾದ ಕೆಲಸ ಕಾರ್ಯಗಳು ನಡೆಯೋದಿಲ್ಲ ಅಂತಕ್ಕಂಥದ್ದು ಕೂಡ ಅಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇದೆ. ಇಲ್ಲಿ ಸರ್ಕಾರ ನಿಮ್ಮ ಪರವಾಗಿ ನಿಂತ್ಕೊಳ್ತಾ ಇಲ್ಲ ಮತ್ತು ನಿಮ್ಮ ಪ್ರತಿನಿಧಿಗಳು ಕೂಡ ನಿಮ್ಮ ಪರವಾಗಿ ನಿಂತ್ಕೊಳ್ತಾ ಇಲ್ಲ. ನೀವು ನಿಂತಿರೋ ರಸ್ತೆಯೂ ಕೂಡ ಸರಿಯಾದ ರೀತಿಯಲ್ಲಿಲ್ಲ, ನೀವು ಹಾಕಿಸುವ ಇಂಧನವೂ ಕೂಡ ಸರಿಯಾದ ಬೆಲೆಯಲ್ಲಿ ಇಲ್ಲ, ನೀವು ದಂಡ ಪಾವತಿಸುವ ರೀತಿಯಂತೂ ಮೊದಲೇ ಇಲ್ಲ. ಜೊತೆಗೆ ಚಾಲಕರುಗಳು ಕೂಡ ಇತ್ತೀಚಿನ ದಿನಗಳಲ್ಲಿ ಯೂನಿಫಾರ್ಮ್ ಇಲ್ಲದೆ ಕರ್ತವ್ಯವನ್ನು ನಿರ್ವಹಿಸ್ತಾರೆ.